ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಸಂಡೇ, ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಇವಾಗ ಆಲ್ರೆಡಿ ಹೊಟ್ಟೆ ತುಂಬಾ ಹಸಿತಾ ಇದೆ. ನಾನು ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ಸ್ವಲ್ಪ ಲೇಟ್ ಆಯ್ತು. ಅಂಡ್ ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆನೆ ಸ್ವಲ್ಪ ತಿಂಡಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೇನು ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲದು ಇನ್ಕ್ಲೂಡಿಂಗ್ ಆಗಲಿ ಅಂತೇಳಿ ಅದರಲ್ಲಿ ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಅದೆಲ್ಲ ಹಾಕೋಬೇಕು. ಇವತ್ತೊಂದು ಸ್ವಲ್ಪ ಏನು ರೋಟೀನ್ಸ್ ಚೆನ್ನಾಗಿದೆ ನಂದು, ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಅಂಡ್ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡ್ಕೋಬಹುದು. ಬನ್ನಿ, ಚಲೋ ಗೆಟ್ ಇನ್ ಟು ಸ್ಟಾರ್ಟ್ ಟುಡೇ ಲಾಗ್. ಫ್ರೆಂಡ್ಸ್, ಆಕ್ಚುಲಿ ಮೂವರಲ್ಲಿ ಇಬ್ರು ಅಮ್ಮನ ಮನೇಲೆ ಇದ್ದಾರೆ. ಇನ್ನೊಂದು 4-5 ದಿನ ಇದೆ ಸ್ಕೂಲ್ ರಜಾ, ದಸರಾ ರಜೆ ಮುಗೀತು, ಹಾಗಾಗಿ ಅಲ್ಲೇ ಇದ್ದಾರೆ. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಮ್ದು ಕೂಡ ಒಂಥರ ಜರ್ನಿ ಸ್ಟಾರ್ಟ್ ಆದಾಗೆ ಇರುತ್ತೆ. ಬೆಳಗ್ಗೆ ಎದ್ದು ಬೇಗ ಬೇಗ ತಿಂಡಿ ಮಾಡೋದು, ಅದು ಇದು ಅಂತ ಹೇಳಿ. ಇವತ್ತು ಸಂಡೇ. ಸೊ ಸಂಡೇ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಒಂದು ಲಾಸ್ಟ್ 3 to 4 ಡೇಸ್ ಕಂಪೇರ್ ಮಾಡಿದ್ರೆ ಇವತ್ತೊಂದು ಸ್ವಲ್ಪ ಫ್ರೀ ಇತ್ತು, ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಇತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಎದ್ದೆ. ಇವಾಗ ತಿಂಡಿ ಮಾಡ್ಬೇಕು. ಟೊಮೊಟೊ ಬಾತ್ ತರ ಮಾಡೋಣ ಅಂತ ಅನ್ಕೊಂಡಿಲ್ಲ, ರೆಡಿ ಮಾಡಿಟ್ಟಿದೀನಿ. ಸೊ ಟೊಮೊಟೊ ಬಾತ್ ಮಾಡ್ಬೇಕು. ಮಿಂಚು ಮಲ್ಕೊಂಡಿದ್ದಾಳೆ, ಎದ್ದು ಬಿಡ್ತಾಳೆ. ಸೊ ಹೊಡೆದಿರೋಳೆ ಎಲ್ಲ ಮುಗಿಸ್ಕೋಬೇಕು. ಎದ್ರು ಪರವಾಗಿಲ್ಲ, ಜಯಂತ್ ಇದಾರೆ, ನೋಡ್ಕೊಂತಾರೆ. ಅಂಡ್ ಏನ್ ಗೊತ್ತಾ, ಫೇಸ್ ಎಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಫ್ರೆಂಡ್ಸ್. ಅದರಲ್ಲೂ ನಾನು ಸ್ವಲ್ಪ ಮೇಂಟೈನ್ ಮಾಡಿ ಬೆಟರ್ ಆಗಿ ಇಟ್ಕೊಂಡಿದೀನಿ. ಯಾಕಂದ್ರೆ ಹೊರಗಡೆ ಓಡಾಟ ಜಾಸ್ತಿ ಆಯ್ತು, ನೀರು ಊಟ ಎಲ್ಲ ವೇರಿಯೇಷನ್ಸ್ ಆಗ್ಬಿಡ್ತು. ಅದರಲ್ಲೂ ABC ಜ್ಯೂಸ್ ಅಸ್ಸಲು ಕುಡ್ದಿಲ್ಲ. ನನಗೆ ಸಿಟ್ಟು ಬರ್ತಾ ಇತ್ತು. ಹಾಗಾಗಿ ನಿನ್ನೆ ರಾತ್ರಿ ಬಂದು ಫಸ್ಟ್ ಬ್ಲಿಂಕಿಟ್ ಅಲ್ಲೆಲ್ಲ ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ. ಅಂಡ್ ಬನ್ನಿ, ಇವಾಗ ನಂದು ರೂಟೀನ್ ಸ್ಟಾರ್ಟ್ ಆಗುತ್ತೆ. ತಿಂಡಿ ಮಾಡಿ ತಿಂಡಿ ಆಗೋದ್ರೊಳಗಡೆ ನಾನು ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ನಂದು ಜ್ಯೂಸ್ ರೆಡಿ ಮಾಡ್ಕೋಬೇಕು. ಹಾಗೆ ಫೇಸ್ ಪ್ಯಾಕ್ ತೋರಿಸ್ತೀನಿ ನಾನು ಇವತ್ತೊಂದು. ನನಗೆ ಈ ತರದೆಲ್ಲ ಫೇಸ್ ಮಾಡೋವಾಗ ಹೆಂಗೆ ಮೇಂಟೈನ್ ಮಾಡ್ತೀನಿ ಅಂತೇಳಿ, ಸೊ ದಟ್ ನಿಮ್ಗೆ ಹೆಲ್ಪ್ ಆಗ್ಬೋದು. ತಿಂಡಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯ್ತು. ಅಂಡ್ ಏನಂತಂದ್ರೆ ಟೊಮೊಟೊ ಬಾತ್ ನನಗೆ ಇವತ್ತಿನ ಮೈಂಡ್ ಸೆಟ್ ಅಲ್ಲಿ ಯಾವ ತರ ಪ್ರೊಸೀಜರ್ ಇರುತ್ತೋ ಹಂಗ್ ಮಾಡ್ಕೊಂತೀನಿ. ಕಂಪ್ಲೀಟ್ ಆಗಿ ಒಂದೇ ಪ್ರೊಸೀಜರ್ ಫಾಲೋ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಅದು ನಂದು ಸ್ವಲ್ಪ ಮಿಸ್ಟೇಕೋ ಅಥವಾ ಫಾಲ್ಟೋ ಗೊತ್ತಿಲ್ಲ. ಅಂಡ್ ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ವಿಷಲ್ ಕೂಗಿಸ್ಬೇಕು. ಅಂಡ್ ಪಕ್ಕದಲ್ಲಿ ಮೊಟ್ಟೆ ಕೂಡ ರೆಡಿ ಆಗಿದೆ. ಡೈಲಿ ಒಂದು ಮೊಟ್ಟೆ ತಿನ್ಬೇಕು ಅಂತೇಳಿ ತಲೆ ತಗೊಂಡ್ಬಿಟ್ಟಿದ್ದೀನಿ, ಯಾಕಂದ್ರೆ ತುಂಬಾ ವೀಕ್ ಅಂತ ಅನಿಸ್ತಾ ಇದ್ದೀನಿ. ಸೊ ಹಾಗಾಗಿ ಮಿಂಚು ಎಲ್ಲಿ, ಮಿಂಚು ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ತಗಮ್ ಅಲ್ಲಮ್ಮ, ಗುಡ್ ಮಾರ್ನಿಂಗ್ ತಗಮ್. ಸೊ ಇಲ್ಲಿ ವಿಜುವಲ್ ಹೋಗೋದಕ್ಕೆ ಏನೋ ಟೈಮ್ ಇದೆ. ನಾಷ್ಟೊಳಗಡೆ ಗಂಜಿ ಮಾಡ್ತಾ ಇದ್ದೀನಿ, ಮಿಲ್ಲೆಕ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಿಂಚುಗೆ ಮತ್ತೆ ಮಿಟ್ಟುಗೋಸ್ಕರ ಯೂಸ್ ಮಾಡ್ತೀನಿ. ಇದು ಆಲ್ರೆಡಿ 4-5 ಪಾಕೆಟ್ ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ಫಸ್ಟ್ ಟೈಮ್ ಒಂದು ಪ್ರಾಡಕ್ಟನ್ನು ಇಷ್ಟು ಚೆನ್ನಾಗಿ ಯೂಸ್ ಮಾಡ್ತಿರೋದು. ಯಾಕಂದರೆ ಅಷ್ಟು ಬಿರಿವು ಬಂದಿರಲಿಲ್ಲ. ಬಟ್ ಮದರ್ ಟು ನೀವು ಹೇಳ್ದಂಗೆ ತುಂಬ ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ರಿ. ನೀವು ಹೇಳ್ದಂಗೆ ತುಂಬ ಚೆನ್ನಾಗಿದೆ. ನಮ್ಮ ಪಾಪುಗೆ ಟೈಪ್ ಮೋಷನ್ ಆಗೋದಾಗ್ಲಿ ಏನಾಗಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಫುಡ್ ಅಂತಂದರೆ ಇದೆ. ಅವರು ಊಟ ಮಾಡ್ತಾರಾ ಅಂತ ಕೇಳೋದಾಯ್ತು ಅಂದರೆ ಮಾಡ್ತಾರೆ, ಬಟ್ ನನ್ನ ಹತ್ರ ಮಾಡಲ್ಲ. ಅಮ್ಮ ಮಾಡಿಸಿದ್ರೆ, ನಮ್ಮ ಅಕ್ಕ ಮಾಡಿಸಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ, ನಮ್ಮ ಹತ್ರ ನಾಟಕ ಮಾಡ್ತಾರೆ. ಸೊ ಹಾಗೆ ಕೆಲವೊಂದು ಸರಿ. ಬಟ್ ಮಿಲ್ಲೆಕ್ಸ್ ಇಸ್ ಗುಡ್, ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮಿಟ್ಟುಗೂ ಆಗಿರ್ಬೋದು, ಮಿಂಚುಗೂ ಆಗಿರ್ಬೋದು, ಇಬ್ರಿಗೂ ತುಂಬ ಇಷ್ಟ. ಗುಡ್. ನೀವು ಯಾರಾದರೂ ಮಕ್ಕಳಿಗೋಸ್ಕರ ಗಂಜಿ ಮಾಡಬೇಕು ಯಾವುದಾದ್ರು ಹೇಳಿ ಅಂತ ಇದ್ದರೆ ಇದನ್ನ ರೆಕಮೆಂಡ್ ಮಾಡ್ತೀನಿ ಡೆಫಿನೆಟ್ಲಿ. ಯಾಕಂದರೆ ಫಸ್ಟ್ ಟೈಮ್ ಬೇರೆದು ಯೂಸ್ ಮಾಡಿದಾಗ ಟೈಟ್ ಮೋಷನ್ ಆಯಿತು ಅಂತ ಹೇಳಿ ನಾನು ಅದನ್ನು ಹಾಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ಇದು ಓಕೆ, ಯಾವುದೇ ರೀತಿ ನನಗೆ ಏನು ಚೇಂಜಸ್ ಅನ್ನಿಸ್ಲಿಲ್ಲ. ಗುಡ್ ಚೇಂಜಸ್. ಇನ್ನು ಗಟ್ಟಿ ಮಾಡ್ತೀರಾ ದಿವ್ಯಾ ನೀವು ಅಂತ ಕೇಳೋದಾಯಿತು ಅಂತಂದರೆ ಹೌದು ಫ್ರೆಂಡ್ಸ್. ಈ ಥರ ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ಆರಾಮ್ಸೆ ಬೇಗ ತಿನ್ನಿಸ್ಬೋದು. ಸ್ವಲ್ಪ ತೆಳ್ಳ ಇತ್ತು ಅಂತಂದರೆ ನಾಟಕ ಮಾಡ್ತಾ ಅದೆಲ್ಲ ಕೆಳಗೆಲ್ಲ ಬಿದ್ದೋಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡ್ತೀನಿ ನಾನು ಯಾವಾಗಲೂ. ತೀರಾ ಸಣ್ಣ ಮಕ್ಳಿಗಾಯಿತು ಅಂತಂದರೆ ಹಿಂಗೆ ಕಾಲ ಮೇಲೆ ಹಾಕ್ಕೊಂಡು ನಾವು ತಿನ್ನಿಸ್ತೀವಲ್ಲ ಗಂಜಿ, ಅದು ಆಯಿತು ಅಂತಂದರೆ ತೆಳ್ಳಗೆ ಮಾಡ್ಬೋದು. ಬಟ್ ಇದು ದೊಡ್ಡವ್ರಿಗೆ, ಇವರು ಓಡಾಡ್ಕೊಂಡು ಆಟಾಡ್ಕೊಂಡೆಲ್ಲ ತಿಂತಾ ಇರ್ತಾರಲ್ವಾ, ಸೊ ಗಟ್ಟಿ ಮಾಡ್ಕೊತೀನಿ. ಈ ಥರ ಮಾಡಿದ್ರೆ ಮಿಟ್ಟುಗೆ ಮತ್ತು ಮಿಂಚುಗೆ ಇಬ್ಬರಿಗೂ ಸೂಟ್ ಆಗುತ್ತೆ ಅಂತ. ಗಂಜಿ ರೆಡಿ. ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ. ಜಯಂತ್ ತಿನ್ನಿಸ್ತಾರೆ. ಮಮ್ಮಿ ಹೈ ಮಿಂಚು. ಫ್ರೆಂಡ್ಸ್, ಈಗ ತಿಂಡಿ ಇನ್ನೊಂದು ವಿಷಲ್ ಆಗಬೇಕು, ಅಷ್ಟೊತ್ತರೂ ಕಾಯುವಂಥ ಇದು ಇಲ್ಲ. ಮೊಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ ತಿಂದು ಸುಧಾರಿಸ್ಕೊಳ್ಳೋದ್ಲಿಗೆ ತಿಂಡಿ ಆಗುತ್ತೆ. ಅವಾಗ ತಿಂಡಿ ಮಾಡಿ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೋದು ಅಂತ. ತಿಂಡಿ ರೆಡಿ. ಇವತ್ತಿನ ತಿಂಡಿ ಟೊಮೊಟೊ ಬಾತ್. ವಾವ್, ಮೈ ಎಕ್ಸ್ಪೆಕ್ಟೇಷನ್ಸ್ ಇಸ್ ರೀಚ್. ನನಗೆ ಹೀಗೆ ತಿನ್ನಬೇಕು ಅಂದರೆ ತುಂಬ ಇಷ್ಟ. ಹೊರಗಡೆದಕ್ಕಿಂತ ಮನೆಯಲ್ಲಿ ನಾನು ಮಾಡೋ ಅಡುಗೆ ತಿನ್ನಬೇಕು ಅಂದರೆ ಅದು ಇನ್ನೂ ಇಷ್ಟ. ಬನ್ನಿ ಟ್ರೈ ಮಾಡುವ ಟೇಸ್ಟ್.
ಇನ್ನು ಆರಾಮ್ಸೆ ಕುತ್ಕೊಂಡು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗಂತೂ ಇವತ್ತಿನ ತಿಂಡಿ ಸಕ್ಕತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದೆ ಇವತ್ತು. ಅದರಲ್ಲೂ ಮೊಸರು ಹಾಕಿ ಮಾಡಿದ್ರೆ ಅದೇನೋ ಬೇರೆ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ಪಲಾವಲ್ಲಿ, ಬಿರಿಯಾನಿಲಿ, ಟೊಮೊಟೊ ಬಾತಲ್ಲಿ ಮೊಸರು ಕಂಪಲ್ಸರಿ ಆ್ಯಡ್ ಮಾಡ್ತೀನಿ ನಾನು, ನಂಗೆ ಇಷ್ಟ ಹಂಗೆ. ಇನ್ನು ಜಯಂತ್ಗೂ ಕೂಡ ಇಷ್ಟ ಆಯ್ತಂತೆ, ಅದನ್ನು ಹೇಳ್ತಾ ಇದ್ದಾರೆ. ತಿಂಡಿ ಎಲ್ಲ ಆಗಿ ಬಟ್ಟೆ ಎಲ್ಲ ನಾನು ಜಯಂತ್ ಇಬ್ರು ಕೂಡ ಮರ್ಚ್ಕೊಂಡು ಕುತ್ಕೊಂಡಿದ್ದೀವಿ. ಇದು ಸ್ಟಾಕ್, ನಮ್ದು 1 ವೀಕ್ ಸ್ಟಾಕ್ ಇದು. ಇಲ್ಲಿ ನೋಡಿ ಇವಳೇನು ಮಾಡ್ತಿದ್ದಾಳೆ. ಐ ಕ್ಯೂಟ್. ಮಿಂಚು ಏನದು? ಟೈಮ್. ಮಮ್ ಹಾಯ್, ಸೇ ಹಾಯ್. ಹಾಯ್. ಐ ಎಮ್ ತೀಸರು ಐ ಎಮ್ ಐ ಮಿಂಚು. ಏನೇನು ತೆಗಿಬೇಕಾ? ಅಯ್ಯೋ ಅಯ್ಯೋ, ಕೊಗ್ಗಜ್ಜ ಎತ್ಕೊಂಡೋಯ್ತು. ಏನ್ ತೀಯಲ್ಲ? ಪಾಪ ತಿಪ್ಪೋ ಪೋ, ಪಾಪ ತಿಪ್ಪೋ. ಐ ತೆಗಿಯೇ. ಬಟ್ಟೆ ಎಲ್ಲ ಮಡ್ಚಿದಾಗಿದ ತಕ್ಷಣ ನಾನೀಗ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಡ್ರೈ ಆಗಬೇಕು, ಮತ್ತು ನಾವು ರೆಡಿ ಆಗಬೇಕು, ಹೊರಗಡೆ ಹೋಗಬೇಕು, ಎಲ್ಲಿಗೆ ಏನು ಎಲ್ಲದೂ ಶೇರ್ ಮಾಡ್ತೀನಿ. ಬಟ್ ಇವತ್ತು ಫೇಸ್ ಪ್ಯಾಕ್ನ ಏನು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಮೊಸರು ಮತ್ತು ಒಂದೇ ಒಂದು ಹನಿ ನಿಂಬೆಹಣ್ಣು ಮತ್ತು ಕಡಲೆ ಹಿಟ್ಟು, ಒಂದೇ ಹನಿ ನಿಂಬೆಹಣ್ಣು. ಯಾಕೆ ಅಂದರೆ ನನಗೆ ಫೇಸ್ಗೆ ಬರಲ್ಲ, ಬಟ್ ಕಲೆಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ. ಮತ್ತು ಅದರಲ್ಲೂ ಹೊರಗಡೆ ತುಂಬ ಓಡಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟ್ರೆಸ್ಗಾಗಿರ್ಬೋದು, ಮತ್ತು ಊಟದ್ದು, ನೀರಿಂದು ಎಲ್ಲ ವೇರಿಯೇಷನ್ಸ್ ಆಗಿ ಫೇಸ್ ಎಲ್ಲ ಹಾಳಾಗ್ತಾ ಇದೆ ಲೈಟಾಗಿ. ಹಾಗಾಗಿ ಸ್ವಲ್ಪ ಮೇಂಟೆನೆನ್ಸ್ ಕಡೆ ಗಮನ ಕೊಡ್ತಾ ಇದ್ದೀನಿ. ನನ್ನ ಫೇಸಲ್ಲಿ ಆಲ್ಮೋಸ್ಟ್ ಪಿಂಪಲ್ಸ್ ಆಗಲ್ಲ, ಆಗ್ಬಿಟ್ರೆ ನನಗೆ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಇದು ಯಾಕಾಯಿತು, ಹೆಂಗೆ ಏನು ಅಂತ ಹೇಳಿ. ಸ್ವಲ್ಪ ಕ್ಲಿಯರ್ ಆಗಿರಬೇಕು, ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಫೇಸ್ ಯಾವಾಗಲೂ ಕ್ಲಿಯರ್ ಆಗಿಟ್ಕೊಂಡು ಎಷ್ಟರ ಮಟ್ಟಿಗೆ ಹಾಳಾಗಿರುವಂಥದ್ದನ್ನು ಇಷ್ಟರ ಮಟ್ಟಿಗೆ ಮತ್ತೆ ಕಂಬ್ಯಾಕ್ ಮಾಡ್ಕೊಂಡಿದ್ದೀನಿ ಅಂದರೆ ಅದ್ರ ಹಿಂದ್ಗಡೆ ಎಫರ್ಟ್ ಅಂತೂ ಖಂಡಿತ ಇರುತ್ತೆ. ಬಟ್ ನಂಗೆ ತುಂಬ ಹೆಲ್ಪ್ ಮಾಡಿದ್ದು ಅಂದರೆ ಹೋಮ್ ರೆಮಿಡೀಸ್. ಸೊ ಹಾಗಾಗಿ ಅದ್ರ ಕಡೆನೇ ಹೋಗ್ತೀನಿ ನಾನು ಜಾಸ್ತಿ. ಫಸ್ಟ್ ನನಗೆ ಸ್ಕಿನ್ ಏನಾದರೂ ವೇರಿಯೇಷನ್ ಆಗಿದೆ ಅಂತ ತಕ್ಷಣ ಕ್ರೀಮ್ಸ್ ಮತ್ತು ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ಗಿಂತ ಫಸ್ಟ್ ನಾನು ಟ್ರೈ ಮಾಡೋದೆ ಹೋಮ್ ರೆಮಿಡೀಸ್. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಮೈಲ್ಡಾಗಿ ಸ್ಕ್ರಬ್ ಮಾಡಿಕೊಂಡು ದೆನ್ ಉಳಿದಿರೋದೆಲ್ಲ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಭಯ ಪಡಬೇಡಿ, ಇವಾಗ ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ. ಆ್ಯಂಡ್ ಇದು ಡ್ರೈ ಆಗೋದ್ರೊಳಗಡೆ ನಂದು ವರ್ಕ್ಸ್ ಏನೇನಿರಲ್ಲ ಇರುತ್ತೆ ಅಂತಂದರೆ, ಇದು ಫುಲ್ ಡ್ರೈ ಆಗಬೇಕು. ನನಗೆ ಸ್ವಲ್ಪ ಸ್ವಲ್ಪ ಬೇಡ, ಫುಲ್ ಡ್ರೈ ಆಗಬೇಕು. ಅಷ್ಟರೊಳಗಡೆ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ಜ್ಯೂಸ್ ರೆಡಿ ಮಾಡಿಕೊಂಡು, ಯಾಕಂದರೆ ಇವಾಗ ಆಲ್ರೆಡಿ ಒಂದು 12:30 ಆಗಿದೆ. ಸೊ ನಾವು ಕ್ವಿಕ್ಕಾಗಿ ರೆಡಿಯಾಗಿ ಹೊರಗಡೆ ಹೋಗೋದಿದೆ. ನಾನು ಅದನ್ನು ಕೂಡ ಕಂಟಿನ್ಯೂ ಶೂಟ್ ಮಾಡ್ಕೊತೀನಿ. ಆ್ಯಂಡ್ ಏನಂತಂದರೆ ಬಟ್ಟೆ ಕೂಡ ಇಬ್ಬರು ಸೇರಿ ಮಾಡಿಸಿದ್ವಿ, ಅದನ್ನು ಡಿವೈಡ್ ಮಾಡ್ಕೋಬೇಕು. ಅವ್ರ ಬಟ್ಟೆ, ಮಕ್ಕಳ ಬಟ್ಟೆ ಎಲ್ಲ ಅವ್ರು ಇಟ್ಕೊತಾರೆ, ನನ್ನ ಬಟ್ಟೆ ನಾನೇ ಇಟ್ಕೋಬೇಕು. ಆ್ಯಂಡ್ ಹಾಗಾಗಿ ಎಲ್ಲ ರೂಮಿಗೆ ಶಿಫ್ಟ್ ಆಗ್ತಾ ಇದೆ. ನಾನು ಹೋಗಿ ಡಿವೈಡ್ ಮಾಡ್ಕೊಂಡು ಕುರ್ತೀಸ್ ಒಂದು ಕಡೆ, ಪ್ಯಾಂಟ್ಸ್ ಒಂದು ಕಡೆ, ನೈಟ್ ಡ್ರೆಸ್, ನೈಟೀಸ್ ಇದೆಲ್ಲ ಡಿವೈಡ್ ಮಾಡಿ ಇಟ್ಕೊಳ್ಬೇಕಾಗಿರೋದು ನನ್ನದೇ ಕರ್ತವ್ಯ, ಅಲ್ಲದೊಂದೇ ಕೆಲಸ. ಹಾಗಾಗಿನೇ ಇಟ್ಕೋಬೇಕು. ಅದು ಮಾಡ್ಕೊಳ್ಳೋದ್ರೊಳಗಡೆ ಇದು ಇಷ್ಟು ಡ್ರೈ ಆಗುತ್ತೆ. ಸೊ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೋಬೇಕು. ಕಿಚನ್ ಅಲ್ಲಿ ಇರುವಂತ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಯಾವ್ಯಾವ ತೊಳಿಬೇಕು, ಯಾವ್ದು ಇಲ್ಲ ಅಂತ ಹೇಳಿ ಎಲ್ಲ ಸಿಂಕ್ಗೆ ಹಾಕಿ ಇವಾಗ ಅಲ್ಲೆಲ್ಲ ನೀಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಿಷ್ಟು ಈಗ ರೆಡಿ ಮಾಡಿಟ್ಟಿದ್ದೀನಿ. ಇದಿಷ್ಟು ಜ್ಯೂಸ್ ಮಾಡ್ಕೋಬೇಕು ಅಂತೇಳಿ. ಸೊ ಇದು ಪರ್ಟಿಕ್ಯುಲರ್ಲಿ ಒಂದು ರೀಸನ್ಗಲ್ಲ, ನಾನು ಇವತ್ತು ರೆಡಿ ಮಾಡ್ತಿರೋದು ಓವರ್ ಆಲ್ ವೆಲ್ ಬೀಯಿಂಗ್, ಒಂದು ಹೆಲ್ತ್ಗೋಸ್ಕರ. ಬಿಕಾಸ್ ನನಗೆ ಆಗ್ತಿರೋಂಥ ವೇರಿಯೇಷನ್ಸ್ ಮೇಲೆ ನಾನು ಡಿಸೈನ್ಸ್ ಮಾಡ್ಕೊತೀನಿ. ನನಗೆ ಏನೇನು ಅನಿಸ್ತಾ ಇದೆ ಅಂತಂದ್ರೆ, ಡಿಹೈಡ್ರೇಷನ್ ಆಗಿರ್ಬೋದು, ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇತ್ತು ಬಿಕಾಸ್ ಆಫ್ ನೀರು ಕಡಿಮೆ, ಊಟ ವೇರಿಯೇಷನ್ಸ್. ಹಾಗಾಗಿ ಸೊ ನಾನು ಇವತ್ತು, ಮತ್ತೆ ಸ್ಕಿನ್ ಕೂಡ ಹಾಳಾಗ್ತಾ ಇದೆ, ಮೇನ್ಲಿ ಸ್ಕಿನ್ ಹಾಳಾಗ್ತಿದೆ, ಪ್ಲಸ್ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ಸೊ ಬೀಟ್ರೋಟ್, ಕ್ಯಾರೋಟ್, ಸೌತೆಕಾಯಿ ಜಾಸ್ತಿ ತಗೊಂಡಿದ್ದೀನಿ. ಯಾಕೆ ಅಂತಂದ್ರೆ ಡಿಹೈಡ್ರೇಷನ್ ಆಗಬಾರ್ದು ಬಾಡಿಗೆ. ನೀರು ಕುಡಿತಾ ಇದ್ದೀನಿ ಓಕೆ, ಆದ್ರೂ ಕೂಡ ಡಿಹೈಡ್ರೇಷನ್ ಪ್ರಾಬ್ಲಮ್ ಇಂದ ಏನ್ ಬೇಕಾದ್ರೂ ಆಗ್ಬೋದು. ಅಂಡ್ ಇನ್ನು ಆಮ್ಲ ತಗೊಂಡಿದ್ದೀನಿ ಬಿಕಾಸ್ ಆಫ್ ಡೈಜೆಷನ್ ಮತ್ತೆ ಏರ್ ಫಾಲ್. ಮತ್ತೆ ಕರ್ಬೇವು ಕೂಡ ತಗೊಂಡಿದ್ದೀನಿ. ಈ ತರ ಕರ್ಬೇವು ಡೈರೆಕ್ಟ್ ಆಗಿ ನಾವು ಪ್ರತಿದಿನ ಒಂದು 5 ಎಸಳು ತಗೊಂಡ್ರೆ ಸಾಕು, ಎಲೆ ತಗೊಂಡ್ರು ಸಾಕು, ತುಂಬಾ ಬೆನಿಫಿಟ್ ಇದೆ. ಬಟ್ ನಾವೇನ್ ಮಾಡ್ತೀವಿ, ನೆಗ್ಲಿಜೆನ್ಸಿ ಮಾಡ್ತೀವಿ. ಅಂಡ್ ಒಂದು ಸ್ವಲ್ಪ ಶುಂಠಿ, ಇಷ್ಟಿಷ್ಟೇ ಒಂದು 3 ಇದು ತಗೊಂಡಿದ್ದೀನಿ. ಯಾಕಂದ್ರೆ ಶುಂಠಿ ಜಾಸ್ತಿ ಆಯ್ತದ ತಗೊಳ್ಳೋಲ್ಲ. ಇದ್ರ ಜೊತೆ ಲೆಮನ್ ಮತ್ತೆ ಹನಿ ಆಡ್ ಮಾಡ್ತೀನಿ. ಇವತ್ತಿಗೆ ನಾನು ಪ್ರಿಪೇರ್ ಮಾಡ್ತಿರೋಂಥ ಜ್ಯೂಸ್ಗೆ ಬೇಕಾಗಿರೋದು ಇದಿಷ್ಟು. ಓವರ್ ಆಲ್ ವೆಲ್ ಬೀಯಿಂಗ್, ನನ್ ಗಟ್ ಹೆಲ್ತ್ ಸರಿ ಹೋಗ್ಬೇಕು ಫಸ್ಟ್. ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಕೆಲಸ ಅನ್ಕೊಂಡು. ಸೊ ಹಾಗಾಗಿ ಇದಿಷ್ಟು ರೆಡಿ ಮಾಡ್ಕೊಟ್ಟಿದ್ದೀನಿ. ಮೇ ಬಿ ರೆಗ್ಯುಲರ್ ಆಗಿ ಮಾಡಕ್ ಆಗ್ತಿದೆ ಪರವಾಗಿಲ್ಲ, ವೀಕ್ಲಿ ಒಂದು 2 or 3 ಟೈಮ್ಸ್ ಮಾಡಿದ್ರು ಬೆಸ್ಟ್ ರಿಸಲ್ಟ್ ನಮಗೆ. ಟ್ರೈ ಮಾಡೋ ಹಾಗೆ ಟ್ರೈ ಮಾಡಿ.
ನನಗೆ ಈ ಥರ ಜ್ಯೂಸ್ ಮಾಡ್ಕೊಳ್ಳುವಾಗ ಜ್ಯೂಸರ್ಸ್ಗಿಂತ ನಮ್ಮ ಮನೇಲಿ ಮಿಕ್ಸಿಲಿ ಹಾಕ್ಕೊಂಡು ಏನು ಮಾಡ್ಕೊತಿದ್ದೀನಿ ಇದೇ ಬೆಸ್ಟ್ ಅಂತ ಅನಿಸುತ್ತೆ. ಇದರಲ್ಲಿ ಚೆನ್ನಾಗಿ ಅನಿಸುತ್ತೆ ನನಗೆ, ರಿಸಲ್ಟ್ ಅಂತೂ ಸಖತ್. ಜ್ಯೂಸರ್ಗಿಂತ ಇದು ವರ್ಕ್ ಆಗುತ್ತೆ. ಹಾಗಾಗಿ ಜ್ಯೂಸರ್ ಇತ್ತು, ಅದನ್ನು ಸೈಡ್ಗೆ ಇಟ್ಬಿಟ್ಟೆ. ಆ್ಯಂಡ್ ಇವಾಗ ಲೆಮನ್ ಒಂದು ಜ್ಯೂಸ್ ಮತ್ತು ಹನಿನ ಆ್ಯಡ್ ಮಾಡಿ ಮಿಕ್ಸಿ ಮಾಡಿಕೊಂಡು ಇದನ್ನು ಮತ್ತೆ ಸೋಸ್ಕೊತಾ ಇದ್ದೀನಿ. ಸೊ ಏನು ಫಸ್ಟ್ ಎಲ್ಲ ಕುಡಿಯೋವಾಗ ಆ ಪಲ್ಪಿನೆಸ್ ಇರುತ್ತಲ್ಲ ಅದನ್ನೆಲ್ಲ ಹಾಗೆ ತೊಗೊತಿದ್ದೆ. ಬಟ್ ಅದು ಯಾಕೋ ಕುಡಿಯೋ ಥರ ಅನ್ನಿಸ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಬಾಯಿಗೆಲ್ಲ ಒಗುರು ಅಂತ ಅನ್ನಿಸ್ತಿರುತ್ತಲ್ಲ, ಸೊ ಹಾಗಾಗಿ ಕುಡಿಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ಸೋಸ್ಕೊಂಡು ನೀಟಾಗಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ಸರಿ ಮಾಡ್ಕೊಳ್ಳೋವಾಗ ನನಗೆ ಮಾಡ್ಕೊತೀನಿ. ನನ್ನ ಜೊತೆ ಮಿಟ್ಟು ಚಿಟ್ಟಿ ಇದ್ದರೆ ಅವ್ರಿಗೂ ಕೂಡ ಕೊಡ್ತೀನಿ. ಚಿಟ್ಟಿ ಅಷ್ಟು ಇಷ್ಟಪಟ್ಟು ಕುಡಿಯಲ್ಲ, ಬಟ್ ಮಿಟ್ಟು ಕುಡಿತಾಳೆ. ಆ್ಯಂಡ್ ಇವತ್ತು ಅಂತಂದರೆ 2 ಗ್ಲಾಸ್ ಪ್ರಿಪೇರ್ ಮಾಡ್ತಾ ಇರೋದು. ಜಯಂತ್ಗೂ ಸೇರಿ ಕೇಳಿದೆ ಕುಡಿತೀಯಾ ಅಂತ ಹೇಳಿ. ಕುಡಿತೀನಿ ಕೊಡು, ಬಟ್ ಅವ್ರಿಗೆ ಸ್ವೀಟ್ ಇರಬೇಕಂತೆ. ಸೊ ಹಾಗಾಗಿ ಹನಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೆ. ಸೊ ಮುಂಚೆನೇ ಬಿಫೋರ್ ಕೇಳ್ಬಿಡ್ತೀನಿ, ಕುಡಿತೀನಿ ಅಂತಂದರೆ ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ಕಡಿಮೆ ಮಾಡ್ಕೊತೀನಿ ಹೇಳು ಅಂತೇಳಿ. ಮಾಡ್ತೀಯಾ ಹನಿ ಹಾಕಿ ಅಥವಾ ಸಕ್ಕರೆನಾದರೂ ಹಾಕಿ ಮಾಡು ಅಂತಂದರು. ಸಕ್ಕರೆ ಆ್ಯಡ್ ಮಾಡಬಾರ್ದು, ಸುಮ್ಮನೆ ಬೆನಿಫಿಟ್ ಇಲ್ದಂಗೆ ಆಗುತ್ತೆ. ಇದು ಬೆಟರ್, ನಿನಗೆ ಹನಿ ಆ್ಯಡ್ ಮಾಡ್ತೀನಿ ಜಾಸ್ತಿ ಅಂತ ಹೇಳಿ ಜಾಸ್ತಿ ಹಾಕಿ ಮಾಡಿದ್ದೀನಿ. 2 ಗ್ಲಾಸ್ ಎಷ್ಟು ಫ್ರೆಶ್ ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ಫೀಲಿಂಗೇ ಬೇರೆ. ನನಗೆ ಬಿಫೋರ್ ಗೊತ್ತಿರಲಿಲ್ಲ ಇದೆಲ್ಲ ಕುಡಿಯೋವಾಗ ಅದನ್ನ ಯಾರು ಕುಡಿತಾರೆ ಅಂತಿದ್ದೆ. ಬಟ್ ದೆನ್ ಆಫ್ಟರ್ ಫೀಲಿಂಗ್ಸ್ ಏನಿರುತ್ತೆ ಅದನ್ನ ನೋಡಿ ಮತ್ತಷ್ಟು ಮಾಡಬೇಕು ಅಂತ ಅನಿಸುತ್ತೆ. ಇವಾಗ ಫೇಸ್ ಪ್ಯಾಕ್ ಆಲ್ಮೋಸ್ಟ್ ಡ್ರೈ ಆಗಿದೆ. ಇದೊಂದು ಗ್ಲಾಸ್ ಕೂಡ ಕುಡಿತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾವು ಹೊರಗಡೆಯಿಂದ ಎಷ್ಟು ಕೇರ್ ಮಾಡ್ತೀವೋ ಒಳಗಡೆಯಿಂದ ಕೂಡ ಅಷ್ಟೇ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಬಾಡಿ ಅಂತ ಬಂತು ಅಂದರೆ. ಹಾಗಾಗಿ ಆ್ಯಂಡ್ ಇದು ಕಂಪ್ಲೀಟಾಗಿ ರಿಚ್ ಇನ್ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಹಂಗಾಗಿ 1 ಗ್ಲಾಸ್ ಕುಡಿಯೋದ್ರೊಳಗಡೆ ಹೊಟ್ಟೆ ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಒಂದ್ಸರಿ. ಫೈಬರ್ ಇದ್ದರೆ ಮತ್ತು ಹೊಟ್ಟೆ ಫುಲ್ ಅನಿಸುತ್ತೆ. ಆ ಥರ ಅನ್ನಿಸ್ಬೇಕು ಆ್ಯಕ್ಚುಲಿ ನಮಗೆ. ಇನ್ನು ಫುಲ್ ಡ್ರೈ ಆಗಿದೆ ಅಂತ ಹೇಳಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹೋಗಿ ಯಾವುದೇ ರೀತಿ ಸೋಪ್ ಹಚ್ಚಿಲ್ಲ ಮತ್ತು ಫೇಸ್ ವಾಶ್ ಹಾಕಿಲ್ಲ ನನ್ನ ಫೇಸ್ಗೆ. ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಇದೆ. ಜಸ್ಟ್ ಆಗಿರುವಂಥ ಫೇಸ್ ಪ್ಯಾಕನ್ನು ರಿಮೂವ್ ಮಾಡಿ ಬಂದಿದ್ದೀನಿ ಅಷ್ಟೇ. ಇನ್ನು ನನಗಂತೂ ಫ್ರೆಶ್ನೆಸ್ ಅನಿಸುತ್ತೆ. ಆ್ಯಂಡ್ ಅದು ಮೇನ್ಲಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ಹೈಡ್ರೇಟಿಂಗ್ ಆಗಿ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ರಿಯಲಿ ವೆರಿ ವೆರಿ ಯೂಸ್ಫುಲ್. ಈಗ ಬಟ್ಟೆ ಎಲ್ಲ ಮಡ್ಚಿದ್ದಾಯ್ತು. ಬಟ್ಟೆ ಎಲ್ಲ ಮಡ್ಚಿ ಅಲ್ಲಲ್ಲಿ ಸೆಟ್ ಮಾಡಿಕೊಂಡು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಮಾತಾಡೋದಕ್ಕೆ ಅಥವಾ ವಾಯ್ಸ್ ಓವರ್ ಕೊಡೋದಕ್ಕೆ ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಸಾಕು ಮೇನ್ಲಿ ಡಿಸ್ಟರ್ಬ್ ಮಾಡ್ತಾಳೆ ಅವಳು. ಅವಳಿಗೆ ಮೈಂಡಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ, ನಾ ಅಮ್ಮಂಗೆ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ. ಸೊ ತುಂಬ ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ ಬಿಕಾಸ್ ಡ್ರೆಸ್ ಸೆಟ್ ಆಗಲಿ ಅಂತೇಳಿ. ಇಯರಿಂಗ್ಸ್ ಚೇಂಜ್ ಮಾಡಿದೆ. ವೇಟ್ ಫಾರ್ ದ ಲಾಸ್ಟ್ ಲುಕ್. ಏನು ಮಿಂಚು ಗಾಡಿ ಬಿಗೆ ಮೆಂದು ಎಂದಕ್ಕಪ್ಪ ಬೋಬೋವು ಗಾಡಿ ಬೇಗ ಕೇಳಿದ್ರೆ ಬೋಬೋ ತಗೊಂಡೋಯ್ತಂತೆ. ಹೆಂಗೆ ಕೂತ್ಕೊಂಡಿದ್ದಾಳೆ ನೋಡಿ ಅಕ್ಕನ ಡ್ರೆಸ್ ಹಾಕೊಂಡು. ಓ ಸಾಕ್ಸ್ ಹಾಕೊಂತೀಯಾ? ಹಾಂ ಮಿಂಚು ಗಾಡಿ ಬೀಗ ಮೆಂದು ಬೋಬೋವಾ ದಡ್ಡಿ. ಸೊ ಫ್ರೆಂಡ್ಸ್ ರೆಡಿ ಆಗಿದ್ದಾಯ್ತು. ತುಂಬ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಅಷ್ಟರ ಮಟ್ಟಿಗೆ ನನಗೆ ಓಕೆ ಅನ್ನಿಸ್ತಿಲ್ಲ, ಬಟ್ ಓಕೆ ಹಿಂಗೆ ಇರಲಿ ಅಲ್ವಾ. ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಒಂದು ಹೋಟೆಲ್ ಪ್ರಮೋಷನ್ ಇದೆ ದಾವಣಗೆರೆಯಲ್ಲಿ, ಪಂಜುರ್ಲಿ ಪ್ಯಾರಿಸ್ ಅಂತ ಹೇಳಿ. ಸಕ್ಕತ್ತಿದೆ. ಯಾವಾಗೋ ಅನ್ಕೊಂಡಿದ್ದೆ ನಾನು ಸರಿ ಆ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಜಸ್ಟ್ ಅಂತೇಳಿ. ಬಟ್ ಇವತ್ತು ಆ ಹೋಟೆಲ್ಗೆ ಹೋಗಿ ಪ್ರಮೋಷನ್ ಮಾಡ್ತಿದ್ದೀನಿ. ಫೀಲಿಂಗ್ ವೆರಿ ವೆರಿ ಗುಡ್. ಆ್ಯಂಡ್ ಇವತ್ತು ಸಖತ್ ಖುಷಿ ಆಯಿತು ಫ್ರೆಂಡ್ಸ್. ನನಗೆ ಹೇಳೋಕ್ಕಾಗದೇ ಇರೋಷ್ಟು ಖುಷಿ ಆಯಿತು. ಬಿಕಾಸ್ ಒಂದು ಅವಕಾಶಕ್ಕೋಸ್ಕರ ಎಷ್ಟೊಂದು ಕಾಯ್ತಿರ್ತಾರಲ್ಲ ಹೊರಗಡೆ ಜನ. ಸೊ ಅದರಲ್ಲಿ ನಾನು ಕೂಡ ಒಬ್ಳು. ಅವಕಾಶನ ಡ್ರೀಮ್ ಮಾಡಿದ್ದೆ, ಇವತ್ತು ಬಂದು ನನ್ನ ಕೈ ಸೇರಿದೆ. ಸೊ ಇನ್ನು ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕಲ್ಲ, ಬಾಯಲ್ಲಿ ಹೇಳೋದಕ್ಕೂ ಆಗಲ್ಲ, ಅಷ್ಟು ಹ್ಯಾಪಿ ಸೋಲ್. ಆ್ಯಕ್ಚುಲಿ ಇವತ್ತು ನಾನು ಇಷ್ಟೊತ್ತು ಅದನ್ನು ಸೆಲೆಬ್ರೇಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಮುಂದೆ ತುಂಬ ಸಿಂಪಲಾಗಿ ಹೇಳ್ತಿದ್ದೀನಿ. ಸೀರಿಯಸ್ಲಿ ಮನ್ಸಾರೆ ನಾನು ಇವತ್ತು ಹ್ಯಾಪಿಯಾಗಿರುವಂಥ ದಿನ. ಅಷ್ಟು ಖುಷಿ ಆಗ್ತಿದೆ ನನಗೆ. ಏನಿಲ್ಲ ಫ್ರೆಂಡ್ಸ್, ಒಂದು ಅರ್ಥ ಆಗಿದ್ದೀನಿ ಅಂತಂದರೆ ಕಷ್ಟಪಡೋದೇ ನಿಜ ಆದಾಗ ನಂಬಬೇಕು, ಟ್ರಸ್ಟ್ ಮಾಡಬೇಕು, ಆ ಪ್ರೊಸೆಸ್ನ ಟ್ರಸ್ಟ್ ಮಾಡಬೇಕು. ನಮ್ಗೇನು ಸಿಗ್ಬೇಕಂತ ಇರುತ್ತೆ ಡೆಫಿನೆಟ್ಲಿ ಸಿಗುತ್ತೆ. ಇವತ್ತು ಕಾಣ್ತಿರೋಂಥ ಈ ಜೀವನ ಎಂದೋ ಒಂದು ಕನಸು ಕಂಡಿರೋದು, ಇವತ್ತು ಕಾಣ್ತಿರೋಂಥ ಕನಸು ಎಂದೋ ಒಂದು ಆಗಬೇಕಾಗಿರೋಂಥದ್ದು. ಟ್ರಸ್ಟ್ ದ ಪ್ರೊಸೆಸ್. ಯಾವಾಗಲೂ ಇದನ್ನ ನಾನು ತುಂಬ ಬಿಲೀವ್ ಮಾಡ್ತೀನಿ, ಟ್ರಸ್ಟ್ ದ ಪ್ರೊಸೆಸ್ ಅಂತ ಹೇಳಿ. ಸೊ ಸಿಗುತ್ತೆ, ಏನು ಬೇಕಾದ್ರೆ ಸಿಗುತ್ತೆ. ಚಲೋ ಹೋಗೋಣ. ಇವಾಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೆಗೆ ಹೋಗಿ ಅವರಿಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ಮಿಂಚು ಅವಳು, ನಾವು ಸ್ಲಿಪ್ಪರ್ ಹಾಕೊಂಡ್ರೆ ಅವಳು ಸ್ಲಿಪ್ಪರ್ ಹಾಕೊಳ್ಳೇಬೇಕು. ಮಸ್ಟ್ ಅಂಡ್ ಶುಡ್ ನೋಡಿ. ಲಗೇಜ್. ಸೊ ಇಲ್ಲಿ ಅಮ್ಮನ ಮನೆಗೆ ಬಂದು ಮಕ್ಕಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಪ್ಪ ಬಂದಿದ್ದರು, ಅಪ್ಪ ಊರಿಗೆ ಹೋಗಿದ್ರು. ಸೊ ನಿನ್ನೆ ಜಸ್ಟ್ ಬಂದಿದ್ದಾರೆ, ನಾನು ಬಂದಿರಲಿಲ್ಲ ನಿನ್ನೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವ್ರು ನೋಡಿ ಅಪ್ಪ ಮಗ ಹೆಂಗೆ ರೆಡಿ ಆಗ್ತಿದ್ದಾರೆ. ನಮ್ಮ ಜಯಂತ್ಗೆ ಡ್ರೀಮ್ ಅಂತೆ ಏನಂದರೆ
ಚಿಟ್ಟಿ ಮತ್ತು ಅವರು ಸೇಮ್ ಡ್ರೆಸ್ ಹಾಕೋಬೇಕಂತೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ದೊಡ್ಡ ಆದಮೇಲೆ. ಸೊ ಅದನ್ನು ಹೇಳ್ತಾ ಇದ್ರು. ಆ್ಯಂಡ್ ಇವನು ಅಮ್ಮ ನೀನು ಯಾಕೋ ಮುತ್ತು ಕೊಡ್ಬೇಕಂತ ಅನ್ನಿಸ್ತಿದೆ ಅಂತೇಳಿ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದ. ನೀನು ನಂಗೆ ರಿಕ್ವೆಸ್ಟ್ ಮಾಡೋದು ಹೆಚ್ಚ ನಾನು ಕೊಡ್ಸ್ಕೊಳ್ಳೋದು ಹೆಚ್ಚ ಅಂತೇಳಿ ಅವ್ನು ಕೊಡು ಅಂದ ತಕ್ಷಣ ಮುತ್ತು ಕೊಡ್ತಾ ಇದ್ದಾನೆ. ಸೊ ನನಗೆ ನನ್ನ ಮಗ ಒಂದು ಸ್ವಲ್ಪ ಸಖತ್ ಇಷ್ಟ ಆಗೋದು ವಿಚಾರ ಅಂತಂದರೆ ಅವ್ನ ಮೈಂಡ್ ಏನೇನೋ ಯೋಚನೆ ಮಾಡಿ ಏನೇನೋ ತಲೆ ತಿಂತಾ ಇರ್ತಾನೆ. ಆ್ಯಂಡ್ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿದ ತಕ್ಷಣ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ಇವರಿಬ್ಬರು. ಯಾಕಂದರೆ ಗೊತ್ತಾಗುತ್ತಲ್ಲ ಹೊರಗಡೆ ಹೋಗಬೇಕು ಅಂತೇಳಿ. ಆಮೇಲೆ ತುಂಬ ದಿನ ಆಯಿತು, ಐ ಥಿಂಕ್ ನಾನು ಒಂದು 2 ವೀಕ್ಸ್ ಆಯಿತು ಹೊರಗಡೆ ಕರ್ಕೊಂಡೇ ಹೋಗಿಲ್ಲ ಮಕ್ಕಳನ್ನ. ಅವಾಗ ಕರ್ಕೊಂಡು ಹೋಗ್ತಾ ಇರ್ತೀನಿ ಹೋಟೆಲ್ಸ್ಗೆ, ಹೊರಗಡೆ ಎಲ್ಲಿ ಮಕ್ಕಳಿಗೆ ಕರ್ಕೊಂಡೋದ್ರೆ ಅವ್ರು ಎಂಜಾಯ್ ಮಾಡ್ತಾರೆ, ಅವ್ರು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೋ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದರ್ವೈಸ್ ಮಕ್ಕಳು ಅಲ್ಲಿಗೆ ಬೇಡ ಅಂದಿರೋ ಜಾಗದಲ್ಲಿ ಅಷ್ಟು ಕರ್ಕೊಂಡು ಹೋಗಲ್ಲ. ಮನೇಲಿ ಅಮ್ಮನ ಮನೇಲೇ ಬಿಟ್ಟು ಹೋಗ್ತೀನಿ. ಅಮ್ಮನ ಮನೇಲಿ ಆಯಿತು ಅಂದರೆ ಕಾವ್ಯ ಅಥವಾ ನಮ್ಮ ಅಕ್ಕ ನಮ್ಮ ತಂಗಿ ಯಾರಾದರೂ ಒಬ್ರು ಇರ್ತಾರೆ, ಸೊ ದಟ್ ನೋಡ್ಕೊತಾರೆ ಅನ್ನೋ ಕಾರಣಕ್ಕೆ. ಇನ್ನು ಆಟೋ ಹತ್ತಿ ಹೊರಟಿದ್ದಾಯಿತು. ಗಾಡಿನ ಅಲ್ಲೇ ಬಿಟ್ವಿ, ಯಾಕಂದರೆ ಮೂರು ಜನ 4 ಜನ ಆಗ್ತೀವಿ, ನೋಡಿ ಎಷ್ಟು ಜನ ಇದ್ದೀವಿ ಅಂತೇಳಿ. ಸೊ ಆಟೋ ಬೆಸ್ಟ್ ಅಂತ ಅನಿಸಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನಿವತ್ತು ಬಂದಿರೋಂಥ ಪ್ಲೇಸ್ ಅಂತಂದರೆ ಪಂಜುರ್ಲಿ ಪ್ಯಾಲೇಸ್, ದಾವಣಗೆರೆ PB ರೋಡಲ್ಲಿರುವಂಥದ್ದು. ಇಲ್ಲಿ ಪರ್ಸ್ನಲಿ ನನಗೆ ಹೋಟೆಲ್ ತುಂಬ ಇಷ್ಟ ಆ್ಯಂಡ್ ಫುಡ್ ಕೂಡ ಸಖತ್ ಇಷ್ಟ. ಆ್ಯಂಡ್ ಇವತ್ತು ಪ್ರಮೋಷನ್ಗೋಸ್ಕರ ಬಂದಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದಾಯಿತು. ಪ್ರಮೋಷನನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಿ. ಏನೆಲ್ಲ ಊಟ ಮಾಡಿದ್ವಿ, ಯಾವುದು ಮಸ್ಟ್ ಶುಡ್ ಟ್ರೈ ಮಾಡ್ಬೋದು ಇಲ್ಲಿ, ಅದೆಲ್ಲ ತೋರಿಸ್ತೀನಿ ನೆಕ್ಸ್ಟು. ಇನ್ನು ನಾನು ಒಳಗಡೆ ಹೋಗಿ ಒಂದು ಸ್ವಲ್ಪ ಶೂಟ್ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ ಇವ್ರು ನನಗೋಸ್ಕರ ಬೀಡ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಬಂದ ತಕ್ಷಣ ಕೊಟ್ಟರು. ಬಾಯಲ್ಲಿ ಫುಲ್ ಆಗಿಬಿಟ್ಟಿದೆ ಅದು. ನನಗಿಂತ ನಮ್ಮ ಜಯಂತಿಗಿಂತ ನಮ್ಮ ಚಿಟ್ಟಿಗೆ ಬೀಡ ಅಂದರೆ ತುಂಬ ಇಷ್ಟ. ನೋಡೋದಕ್ಕೆ ನೋಡಿ ಎಷ್ಟು ಚಂದ ಕಾಣಿಸುತ್ತೆ, ಎಲ್ಲರೂ ಬಾಯಲ್ಲಿ ಬೀಡ ಇದೆ. ಆ್ಯಂಡ್ ಅದು ಸಖತ್ ಫನ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನು ನಾವಿವಾಗ ಸೀದಾ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಅಮ್ಮನ ಮನೆಗೆ. ಮತ್ತೆ ಮಕ್ಕಳನ್ನ ಬಿಟ್ಟು ಇನ್ನೊಂದು ಪ್ಲೇಸ್ಗೆ ಹೋಗಬೇಕಿದೆ. ಎಲ್ಲಿಗೆ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ. ಸೊ ಅದು ಕೂಡ ಅಂದ್ಕೊಂಡಿದ್ದೆ ಹೋದ ವರ್ಷ, ಅವತ್ತು ಆಗಿರಲಿಲ್ಲ ಆ್ಯಂಡ್ ಇವತ್ತು ಆಗ್ತಾ ಇದೆ. ಇನ್ನು ಗಾಡಿ ನಾನೊಂದು ಸ್ಕೂಟಿ ಮತ್ತು ಜಯಂತ್ ಒಂದು ಗಾಡಿ ತಗೊಂಡು, ನಾನು ಸುಕೃತ ಅಂದರೆ ನಮ್ಮ ತಂಗಿ, ಅಕ್ಕನ ಮಗಳು ಆ್ಯಕ್ಚುಲಿ ತಂಗಿ ಅಂತ ಹೇಳಿ ಅಭ್ಯಾಸ ಆಗಿಬಿಟ್ಟಿದೆ. ನಾವು 3 ಹೋದ್ವಿ. ನಾವು ಹೋಗ್ತಾ ಇರೋದು ಜಯಂತ್ ನೋಡಿ ಶೂಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಫಸ್ಟ್ ಟೈಮ್ ನನ್ನ ಇಷ್ಟು 2 ಇಯರ್ಸ್ ವ್ಲಾಗ್ಸಲ್ಲಿ ಇದು ಔಟಿಂಗಲ್ಲಿ ಬಂದು ಅದರಲ್ಲೂ ರೈಡಿಂಗ್ ಒಂದು ವ್ಲಾಗನ್ನು ಇನ್ಕ್ಲೂಡ್ ಮಾಡ್ತಾ ಇರೋದು ನಾನು. ಯಾಕಂದರೆ ಯಾರೂ ಇರ್ತಿರ್ಲಿಲ್ಲ ಜೊತೆಗೆ ವ್ಲಾಗನ್ನ ಶೂಟ್ ಮಾಡೋದಕ್ಕೆ. ಇತ್ತೀಚೆಗೆ ನಮ್ಮ ತಂಗಿ ಆ್ಯಡ್ ಆಗಿದ್ದಾರೆ. ಅವ್ರು ಇನ್ನೇನು ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಮಾಡ್ತಾರೆ. ನನಗೂ ಕೂಡ ತುಂಬ ಖುಷಿ ಫ್ರೆಂಡ್ಸ್ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಟ್ ಏನು ಮಾಡಲಿ, ಒಬ್ಬರು ಲಾಸ್ಟ್ ಟೈಮ್ ಕಮೆಂಟ್ ಕೂಡ ಹಾಕಿದ್ರು, ನೀವು ಯಾಕೆ ಹೊರಗಡೆ ಹೋಗಿ ಶೂಟ್ಸೇ ಮಾಡಲ್ಲ, ಹೊರಗಡೆದೇನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ಎಕ್ಸ್ಪ್ಲೋರ್ ಮಾಡಲ್ಲ ಅಂತೇಳಿ. ಮಾಡೋದಕ್ಕೆ ಅಂತ ಹೇಳಿ ಯಾರಾದರೂ ಇರಬೇಕಲ್ವಾ, ಟೈಮ್ ಬರಬೇಕಲ್ವಾ. ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ನಾನು. ನಾವು 3 ಇವತ್ತು ಹೊರಟಿದ್ದು ಆಟೋ ಎಕ್ಸ್ಪೋ ನಡೀತಾ ಇತ್ತು ದಾವಣಗೆರೆಯಲ್ಲಿ. ಲಾಸ್ಟ್ ಇಯರ್ ಮಿಸ್ ಆಗಿದೆ ಅಂತ ಹೇಳಿದ್ನಲ್ಲ, ಸೊ ಹಾಗೆ ಈ ಸರಿ ಅಟೆಂಡ್ ಮಾಡೋಣ ಅಂತೇಳಿ. ಏನು ಇರುತ್ತೆ ಅದರಲ್ಲಿ ಅಂತಂದರೆ ವೆಹಿಕಲ್ಸ್ದು ಎಕ್ಸ್ಪೋ ಇರುತ್ತೆ. ಅಲ್ಲಿ ನಾವು ನೋಡ್ಬೋದು, ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಇನ್ನು ಟ್ರೈ ಕೂಡ ಮಾಡ್ಬೋದು. ಒಂದು ಡ್ರೀಮ್ ಅಂತೂ ಬರುತ್ತೆ ಅಟ್ಲೀಸ್ಟ್, ಆ ಕಾರಣಕ್ಕೆ ನಾನು ಹೋಗಿದ್ದು. ಇಲ್ಲಿ ಇವತ್ತು ನಮಗೆ ಸ್ಪೆಷಲ್ ಅನಿಸಿದ್ದು ಅಂತಂದರೆ ಈ ಒಂದೇ ಒಂದು ಕಾರ್ BMW 1 ಕೋಟಿ ಇರುವಂಥದ್ದು ಇತ್ತು ಅಂತ ಹೇಳಿದರು. ಬಟ್ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ, ಬಿಕಾಸ್ ನನಗೆ ಅದ್ರ ಬಗ್ಗೆ ಡ್ರೀಮ್ ಕೂಡ ಇಲ್ಲ. ನನಗೆ ಟಾಟಾ ನೆಕ್ಸನ್ ಮತ್ತು ಟಾಟಾ ಪಂಚ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ. ಬಟ್ ಈ ಎಕ್ಸ್ಪೋದಲ್ಲಿ ಕಾರ್ಸೇ ಇರಲಿಲ್ಲ, ಅದು ಬೇಜಾರಾಯ್ತು ನನಗೆ. ನಾನು ಹೋಗಿದ್ದೆ ಆ ಕಾರ್ಸ್ ಇರುತ್ತೆ ಅಂತ ಹೇಳಿ. ಇನ್ನು ವೆಹಿಕಲ್ಸ್ದು ಎಲ್ಲ ನೋಡ್ಕೊಂಡ್ವಿ. ನನಗೆ ಈ ಗಾಡಿ ಇವಾಗ ನಾನು ಏನು ಹತ್ತಿದ್ದೀನಿ ಅದು ತುಂಬ ಇಷ್ಟ ಆಯಿತು. ತೊಗೊಳ್ಳೋವಂಥ ಪ್ಲ್ಯಾನ್ ಕೂಡ ಮಾಡಿ ಮಾತಾಡಿದ್ವಿ. ಅವ್ರು ನನಗೆ ಗೊತ್ತಿರೋವಂಥವ್ರೆ. ಎಕ್ಸ್ಪೋ ಏನು ಮಾಡ್ತಾಯಿದ್ರು ವೆಹಿಕಲ್ಸ್, ಸಂಕೇಶ್ವರ ಆಟೋ ವರ್ಲ್ಡ್ ಅಂತಿದೆ ದಾವಣಗೆರೆಯಲ್ಲಿ. ಸೊ ಅವ್ರ ಹತ್ರ ಎಲ್ಲ ಮಾತಾಡಿ ನೋಡೋಣ ನೆಕ್ಸ್ಟ್ ಇನ್ ಫ್ಯೂಚರ್ ಇನ್ನೊಂದು 1 ಮಂತಲ್ಲಿ ಡಿಸೈಡ್ ಮಾಡ್ಕೊತೀನಿ ಅಂತ ಅಂದ್ಕೊಂಡು ಮೈಂಡ್ ಫಿಕ್ಸ್ ಮಾಡ್ಕೊಂಡು ಬಂದೆ. ತಗೊಳ್ಳೋಕ್ಕೆ ಪ್ಲ್ಯಾನ್ಸ್ ಎಲ್ಲ ಇದೆ ಆ್ಯಂಡ್ ತಗೊಳ್ಳೋಂಥ ನೀಡ್ ಕೂಡ ಇದೆ. ಬಟ್ ಏನೋ ಒಂದು ಸ್ವಲ್ಪ ಕಾಯ್ತಾ ಇದ್ದೀನಿ, ಬಿಕಾಸ್ ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ. ನೋಡೋಣ ನೆಕ್ಸ್ಟ್ ಆಯಿತು ಅಂತಂದರೆ ಡೆಫಿನೆಟ್ಲಿ ತೊಗೊಳ್ಳೋದೆ. BMW ಕಾರಲ್ಲಿ ಒಂದು ಸರಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಜನ ಮುಗಿ ಬಿದ್ದಿದ್ದು ನೋಡಿ ನಮಗೆಲ್ಲ ಬಿಡೋದು ಅಂತ ಅಂದ್ಕೊಂಡು ಈ ಕಡೆ ಬಂದು ಇನ್ನು ಉಳುಕಿರೋವಂಥ ಕಾರ್ಸ್ಗಳ ಹತ್ರ ಫೋಟೋಸು ಮತ್ತು ಟ್ರೈ ಮಾಡೋದು ಇದನ್ನೆಲ್ಲ ಮಾಡ್ಕೊಂಡ್ವಿ. ಬಟ್ ಫೀಲಿಂಗ್ ಮಾತ್ರ ಅಮೇಝಿಂಗ್. ಕಾರ್ ಒಳಗಡೆ ಹೋಗೋವಾಗಲೇ ಒಂಥರ ಫೀಲ್, ಅದು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟು ಒಳ್ಳೆ ಫೀಲ್ ಆಯಿತು. ಏನೋ ಒಂಥರ ಸಮಾಧಾನ, ಏನೋ ಒಂಥರ ಡ್ರೀಮ್, ಏನೋ ಒಂಥರ ಬ್ರೀತ್ ಟೇಕಿಂಗ್ ಅಂತ ಕರೀತಾರಲ್ಲ, ಸೊ ಆ ಥರ ಆಗ್ತಾ ಇತ್ತು ಫೀಲಿಂಗ್. ವೆರಿ ವೆರಿ ಗುಡ್. ಇನ್ನು ಈ ಥರ ಡ್ರೈವಿಂಗ್ ಸೀಟಲ್ಲಿ ನಾನು ಯಾವಾಗ ಕೂರ್ತೀನಿ, ನಂದು ಯಾವಾಗ ಆಗುತ್ತೆ ಕಾರ್ ಅನ್ನೋದಂತೂ ಮಸ್ತ್ ಅನ್ನಿಸ್ತಾ ಇತ್ತು ಫೀಲಿಂಗ್. ಆದಷ್ಟು ಬೇಗ ಬರಲಿ ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬರುತ್ತೆ. ಇವತ್ತೇನು ಅಂದ್ಕೊಂಡಿರೋದು ಅದು ಬಿಫೋರ್ ಅಂದ್ಕೊಂಡಿರೋದು ಇವತ್ತು ಇರೋವಂಥದ್ದು. ಸೊ ಇವತ್ತು ಅನ್ಕೊತಾ ಇದ್ದೀವಿ ಅಂತಂದರೆ ನೆಕ್ಸ್ಟ್ ಇರುತ್ತೆ. ಅದನ್ನ ಮಾತ್ರ ಸಖತ್ ಬಿಲೀವ್ ಮಾಡ್ತೀನಿ ನಾನು. ನೋಡೋಣ, ಎಲ್ಲ ಒಳ್ಳೇದಾಯಿತು ಅಂತಂದರೆ ಡೆಫಿನೆಟ್ಲಿ ಈ ಥರದೊಂದು ಕಾರ್ ಬರುತ್ತೆ ನಮ್ಮ ಮನೆಗೆ ಅಂತ ಅಂದ್ಕೊಂಡು ಜಸ್ಟ್ ಅಲ್ಲಿಂದ ಹೊರಗೆ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ತಂಗಿ ಅಂತರೂ ನನಗೆ ಫೋಟೋಸ್ ಮತ್ತು ವೀಡಿಯೋಸ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಮಾಡಿದ್ರು. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇವಳು ಆಟ ನೋಡೋಕ್ಕಾಗಲ್ಲ. ನೋಡಿ ಹೆಂಗೆ ಮುದ್ದಾಡ್ತಾಳೆ ಅಂದರೆ, ಪ್ರತಿ ಸರಿ ಹೊರಗಡೆ ಹೋಗಿ ಬಂದಾಗ ಇದೇ ಥರ ಮುದ್ದಾಡೋದು. ಅವಳು ನನ್ನ ಮುದ್ದಾಡ್ತಾಳೋ, ನಾನು ಅವಳನ್ನ ಮುದ್ದಾಡ್ತೀನಿ, ಅರ್ಥನೇ ಆಗೋಲ್ಲ. ಹಾಗೆ ಇಬ್ಬರು ಚೆನ್ನಾಗಿ ಆಟ ಆಡ್ತೀವಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಹೋಗ್ಬಿಡ್ತಾಳೆ.
ಅವಳ ಪಾಡಿಗೆ ಓಡಾಡ್ತಾಳೆ, ನಾನು ಪಾಡಿಗೆ ನಾನು ಕೂತ್ಕೊಂಡಿರ್ತೀನಿ. ಹಿಂಗೆ ನಮ್ದು ರೋಟೀನ್ಸ್. ಫ್ರೆಂಡ್ಸ್, ಜಸ್ಟ್ ಮನೆಗೆ ಬಂದು ನಾನಿನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಬಟ್ ಅಷ್ಟರೊಳಗೆ ಗಂಜಿ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಮಿಂಚುಗೆ ಮಮ್ಮು ಮಾಡ್ತಾ ಇದೀಯಾ? ಥ್ಯಾಂಕ್ ಯು. ಸೂಪರ್. ಓ ಚಿಚ್ಚಿ ಮಮ್ಮು ಮಾಡ್ಕೊಂಬ, ಓಕೆನಾ? ಬರೀ ಹಿಂಗೆ ಫ್ರೆಂಡ್ಸ್, ಚಿಚ್ಚಿ ಮಮ್ಮು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ತಾರೆ. ಸೊ ಇನ್ನು ನಮ್ದು ಊಟ ಆಯ್ತು. ಮನೇಲಿ ಅಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ರು. ಎಕ್ಸ್ಪೋ ಇಂದ ಬಂದು ಸ್ವಲ್ಪ ಕುತ್ಕೊಂಡು ಹರಟೆ ಹೊಡೆದು ಟೀ ಕುಡಿದು ಸೂಪ್ರಮ್ಸ್ ಫಿಲ್ಮ್ ಹಾಕಿದ್ರು. ಅದನ್ನ ನೋಡ್ಕೊಂಡು ಭಯಂಕರ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಊಟ ಮಾಡಿ ಮನೆಗೆ ಬಂದ್ವಿ. ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟಿದ್ದು, ಹಾಗಾಗಿ ನಾನು ಅಲ್ಲೇನು ಶೂಟ್ ಮಾಡ್ಲಿಲ್ಲ. ಅಂಡ್ ಬಂದ ತಕ್ಷಣ ಇನ್ನು ಅವಳಿಗೆ ಗಂಜಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಲ್ಕೊಂಡ್ಬಿಟ್ಟಿದ್ಲು ಮಿಂಚು. ಸ್ವಲ್ಪ ಅಮ್ಮ ಎಬ್ಸಿ ಊಟ ಮಾಡಿಸಿದ್ರು, ಬಟ್ ಅವಳಿಗೆ ಸಫಿಶಿಯಂಟ್ ಆಗ್ಲಿಲ್ಲ. ಹಾಗಾಗಿ ಹೊಟ್ಟೆ ತುಂಬಾ ಇರ್ಬೇಕಲ್ಲ ಅಂತ ಹೇಳಿ ಇನ್ನು ಗಂಜಿ ಮಾಡ್ತಾ ಇದ್ದೀನಿ. ಗಂಜಿ ಒಂದು ತಿನ್ಸಿದ್ರೆ ಇವತ್ತಿನ ದಿನನ ಇಲ್ಲಿಗೆ ಹೆಣ್ ಮಾಡ್ಬೇಕು. ಸ್ವಲ್ಪ ಬೇಗ ಮಲ್ಕೊಂಡು ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಯಾಕಂದ್ರೆ ಕಣ್ಣಿಗೋಸ್ಕರ ಸ್ವಲ್ಪ ಕಣ್ಣಿಗೆ ರೆಸ್ಟ್ ಮಾಡ್ಕೊಡ್ಲಿ ಅಂತ ಹೇಳಿ. ಇನ್ನು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರೆಲ್ಲ ಲಾಗ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಸಾರಿ ಫಾರ್ ದಟ್ ಡಿಲೇ. ಅಂಡ್ ಐ ಹೋಪ್ ನೀವೆಲ್ಲರಿಗೂ ಲಾಗ್ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಸ್ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಐ ಥಿಂಕ್ ನಾಳೆ ಶೂಟ್ ಇದೆ, ನಾಡಿದ್ದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.